ವಕೀಲರು, ನ್ಯಾಯಾಧೀಶರು, ಪೊಲೀಸರು ಯಾಕೆ ಬಂದರು ಅಂತ ಅಂತೆಲ್ಲ ಒಂದು ಕಲ್ಪನಾ ಬರ್ತಿರ್ಬೋದು. ಆಗಲೇ ನಮ್ಮ ತಮಗೆಲ್ಲ ಹೇಳಿದ ಈ ಯುವಕರ ಹಕ್ಕು, ಕರ್ತವ್ಯ ಇದೆಲ್ಲ ಮೋಸ್ಟ್ಲಿ ತಮಗೆ ಸಂವಿಧಾನ ಮತ್ತು ರಾಜ್ಯಶಾಸ್ತ್ರ ಎಲ್ಲ ಸಬ್ಜೆಕ್ಟ್ ಒಳಗೆ ಬಂದಿರ್ತದೆ ಅಂತ ನನ್ನ ಭಾವನೆ. ಎರಡನೇ ಮಾತು ಹೇಳೋದಾದ್ರೆ ತಮ್ಮ ಜೊತೆಗೆ ಹಂಚ್ಕೊಳ್ಳೋದ್ರೆ, ವಕೀಲರ ಸಂಘ, ನ್ಯಾಯಾಧೀಶರು, ಪೊಲೀಸರು ಯಾಕೆ ಬಂದರು ಅಂದ್ರೆ ಕಾನೂನನ್ನ ಎಲ್ಲರೂ ಅರ್ಥಕೊಳ್ಬೇಕು, ಕಾನೂನನ್ನ ಎಲ್ಲರೂ ತಿಳ್ಕೊಳ್ಬೇಕು, ಕಾನೂನನ್ನ ಎಲ್ಲರೂ ಪಾಲಿಸಬೇಕು. ಇದು ಕಡ್ಡಾಯ. ನಾವು ಹುಟ್ಟಿನಿಂದ ಕೊನೆಗೆ ಸಾಯೋವರೆಗೂ ಕಾನೂನಿನ ಚೌಕಟ್ಟಿನೊಳಗೆ, ಕಾನೂನಿನ ಪರಿವಿಧಿ ಒಳಗಡೆ ಬರ್ತೀವಿ. ಆ ಕಾರಣಕ್ಕಾಗಿ ಕಾನೂನನ್ನ ಕಲಿಯುವುದು ಅಥವಾ ಕಾನೂನಿನ ಚೌಕಟ್ಟೊಳಗೆ ಬದುಕುವುದು ಅನಿವಾರ್ಯತೆ ಇದೆ. ಆ ಅನಿವಾರ್ಯತೆ ತಮಗೂ ಎಲ್ಲ ಗೊತ್ತಾಗಿ ತಾವು ಕಾನೂನಿನ ವಿರೋಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡ್ಕೊಳ್ಬಾರ್ದು ಅನ್ನುವಂಥ ಉಚ್ಚ ನ್ಯಾಯಾಲಯದ ಆಶಯದಂತೆ ನಾವು ಪ್ರತಿ ತಿಂಗಳು ಈ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ಇಂಥ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ವಿಷಯಗಳಲ್ಲಿ ಹಮ್ಮಿಕೊಳ್ತಾ ಇರ್ತೀವಿ. ಈಗ ನಾನು ಮಾತಲ್ಲಿ ಹೇಳಿದೆ, ಹುಟ್ಟಿನಿಂದ ಕೊನೆಯವರೆಗೆ ಅಂದ್ರೆ ನಮ್ಮ ಹುಟ್ಟಿನಿಂದ ಹಿಡ್ಕೊಂಡು ಸಾಯುವವರೆಗೆ ನಾವು ಕಾನೂನು ಚೌಕಟ್ಟುಗಳು ಬದುಕ್ತೀವಿ. ಜನನ ಮರಣ ಅಂತ ಒಂದು ಕಾನೂನು ಇದೆ. ಅಲ್ಲಿಂದ ಪ್ರಾರಂಭ ಆಗಿ ಮರಣ ಆಗೋ ತನಕ ಜನನ ಹಿಡ್ಕೊಂಡು ತಾಯಿ ಗರ್ಭದೊಳಗೆ ನಾವು ಇರೋದನ್ನ ಹಿಡ್ಕೊಂಡು ಈ ಭೂಮಿಯಲ್ಲಿ ಮಣ್ಣಾಗುವವರೆಗೂ ಕಾನೂನೊಳಗೆ ಬದುಕಬೇಕು. ಇಲ್ಲಿ ಸುಮಾರು ಜನ ನೀವು ವಿದ್ಯಾರ್ಥಿ ನಿಮ್ಗೆ ಎಷ್ಟು ಜನಕ್ಕೆ ಬರ್ತ್ ಸರ್ಟಿಫಿಕೇಟ್ ಇದೆ? ಬರ್ತ್ ಸರ್ಟಿಫಿಕೇಟ್ ಎಷ್ಟು ಜನಕ್ಕೆ ಇದೆ ನಿಮಗೆ? ಇಲ್ಲ. ಎಲ್ಲರಿಗೂ ಇದೆ. ಜನನ ಪ್ರಮಾಣ ಪತ್ರ ಎಲ್ಲರಿಗೂ ಇದೆ. ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಏನ್ ಮಾಡಬೇಕು? ಒಂದು ಪ್ರಶ್ನೆ ಬಂತು. ಬರ್ತ್ ಸರ್ಟಿಫಿಕೇಟ್ ಕಡ್ಡಾಯ. ಬರ್ತ್ ಸರ್ಟಿಫಿಕೇಟ್ ತಗೋಬೇಕಾಗಿದ್ದು ಕಡ್ಡಾಯ. ಜನನ ಪ್ರಮಾಣ ಪತ್ರ ಎಲ್ಲರಿಗೂ ಕಡ್ಡಾಯ. 1990 ನಂತರ ಯಾರು ಹುಟ್ಟಿದಿಲ್ಲ ಅವ್ರಿಗಂತೂ ಪಾಸ್ಪೋರ್ಟ್ ಪಡಿಲಿಕ್ಕಂತೂ ಅತ್ಯಂತ ಅವಶ್ಯ. ವಿದೌಟ್ ಬರ್ತ್ ಸರ್ಟಿಫಿಕೇಟ್ ನಿಮಗೆ ಕೇಂದ್ರೀಯ ಪಾಸ್ಪೋರ್ಟ್ ಅಧಿನಿಯಮದ ಪ್ರಕಾರ ಸರ್ಕಾರದಿಂದ ಬರ್ತ್ ಸರ್ಟಿಫಿಕೇಟ್ ಇರಲಿಲ್ಲ 90 ನಂತರ ಹುಟ್ಟಿದವರಿಗೆ ಯಾರಿಗೂ ಪಾಸ್ಪೋರ್ಟ್ ಸಿಗಂಗಿಲ್ಲ. ಪಾಸ್ಪೋರ್ಟ್ ಸಿಗಲಾರ ಏನ್ ಮಾಡಬೇಕು? ವಿದೇಶಕ್ಕೆ ಹೋಗಕ್ಕಾಗಂಗಿಲ್ಲ. ನೀವು ಉನ್ನತ ಶಿಕ್ಷಣ ಪಡಿಬೇಕು ಅಂತ ನಿಮ್ಮಲ್ಲಿ ಆಸೆ ಇತ್ತಪ್ಪ, ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಅಪೇಕ್ಷೆ ಇತ್ತಂದ್ರೆ ಹೋಗಕ್ಕಾಗಂಗಿಲ್ಲ. ಹಾಗಾದ್ರೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಏನ್ ಮಾಡಬೇಕು? ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ಎಲ್ಲಿ ನೀವು ಜನನ ಆಗಿದೆ ನಿಮ್ಮ ತಂದೆ ತಾಯಿನ ಕೇಳ್ಬೇಕು. ಮತ್ತೆ ಯಾವ ಊರಲ್ಲಿ ನಿಮ್ಮ ಜನನ ಆಗಿದೆ ಆ ಸಂಬಂಧಪಟ್ಟಂತ ಯಾವ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ ಒಳಗೆ ತಮಗೆ ಜನನ ಆಗಿದೆ ಅಲ್ಲಿ ಹೋಗಿ ನಿಮ್ದು ಮುನ್ಸಿಪಾಲಿಟಿ ಇದ್ರೆ ಮುನ್ಸಿಪಾಲಿಟಿ, ಗ್ರಾಮ ಪಂಚಾಯತಿ ಇದ್ರೆ ಗ್ರಾಮ ಪಂಚಾಯತಿ ಅಥವಾ ತಹಶೀಲ್ದಾರ್ ಅಂಡರ್ ಬರ್ತಿತ್ತಂದ್ರೆ ತಹಶೀಲ್ದಾರ್ ಅಂಡರ್ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಇಲ್ಲಪ್ಪ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಪ್ರಮಾಣ ಪತ್ರದ ಸಲುವಾಗಿ ಅಲಭ್ಯ ಪ್ರಮಾಣ ಪತ್ರ ತಗೊಂಡು ಕೋರ್ಟಿಗೆ ಹೋಗಿ ನೀವು 6 ತಿಂಗಳು ಎಡ್ತಾಕಬೇಕಾಗ್ತದೆ. ಕೋರ್ಟಿನಿಂದ ಜನನ ಪ್ರಮಾಣ ಪತ್ರ ತಗೋಬೇಕಾಗ್ತದೆ. ಸೊ ಹಿಂಗೆ ಇದೇ ರೀತಿ ಮರಣ ಪ್ರಮಾಣ ಪತ್ರ ನಿಮ್ಮ ಮನೆಯೊಳಗೆ ಯಾರು ಹಿರಿಯರು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಅಜ್ಜ ಅಜ್ಜಿ ಇರ್ತಾರೆ, ತೀರ್ ಹೋಗ್ತಾರೆ, ಸಹಜವಾಗಿ ತೀರ್ ಹೋಗ್ತಾರೆ, ಅವ್ರದ್ದು ಮರಣ ಪ್ರಮಾಣ ಪತ್ರನು ಕಂಪಲ್ಸರಿ ತಗೋಬೇಕು. ಯಾಕೆ? ಅವ್ರ ಹೆಸರಲ್ಲಿ ಆಸ್ತಿಗಳು ಇರ್ತಾವೆ, ಅವ್ರ ಮುಂದೆ ಅವರ ವಾರಸದಾರ ಇರ್ತಾರೆ, ಅವರ ಆಸ್ತಿಗಳು ನಿಮ್ಮ ತಂದೆ ತಾಯಿ ಹೆಸರಿಗೆ ಅಥವಾ ನಿಮ್ಮ ಹೆಸರಿಗೆ ವರ್ಗಾವಣೆ ಆಗೋದಿರ್ತದೆ. ಈ ಕಾರಣಕ್ಕಾಗಿ ಮರಣ ಪ್ರಮಾಣ ಪತ್ರ ಬೇಕು. ಬರ್ತ್ ಸರ್ಟಿಫಿಕೇಟ್ ಎಲ್ಲೆಲ್ಲಿ ಉಪಯೋಗ ಮಾಡ್ತೀರಿ? ಈಗಾಗಲೇ ಮೇಡಮ್ ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ, ಇವರು ಲೈಸೆನ್ಸ್ ಇಲ್ಲದೆ ವೆಹಿಕಲ್ ಓಡಿಸ್ತೀರಿ ಅಂತ. ನೀವು ಒಂದು ವೆಹಿಕಲ್ ಲೈಸೆನ್ಸ್ ತಗೋಬೇಕಾದ್ರೆ, ಚಾಲನಾ ಪ್ರಮಾಣ ಪತ್ರ ಪಡಿಕೊಳ್ಬೇಕಾದ್ರೆ ನಿಮಗೆ ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿ. ಶಾಲೆ ಒಳಗೆ ದಾಖಲೆ ಮಾಡಬೇಕಾದ್ರೆ ಮಗುವನ್ನ ಜನನ ಪ್ರಮಾಣ ಪತ್ರ ಕಂಪಲ್ಸರಿ. ಇತ್ತಿತ್ತಲಾಗಿ ಕೆಲವೊಂದು ಕಡೆ ನೀವು ಜನನ ಪ್ರಮಾಣ ಪತ್ರ ಇಲ್ಲ ಅಂದ್ರೆ ಕೋರ್ಟು ಕಚೇರಿಗೆ ಅಡ್ಡಾಡಿ ನಿಮ್ಮ ಅಮೂಲ್ಯವಾದ ಸಮಯ, ದುಡ್ಡು ಎಲ್ಲರೂ ಹಾಳು ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ವಿಷಯ ಅಂದ್ರೆ, ನಾನು ಇತ್ತಿತ್ತ ಕೋರ್ಟ್ ಒಳಗೆ ಪ್ರಕರಣಗಳು ನೋಡ್ತಾ ಇರೋದು ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಒಳಗೆ ತಂದೆ ತಾಯಿ ಹೆಸರು, ತಮ್ಮ ಹೆಸರು ಮತ್ತು ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಇರ್ತಕ್ಕಂಥ ತಮ್ಮ ಹೆಸರು, ತಂದೆ ತಾಯಿ ಹೆಸರುಗಳಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತವೆ. ಕೆಲವೊಂದು ಮನೆಯೊಳಗೆ ಬಸಪ್ಪ ಅಂತ ಕರಿತಿರ್ತಾರೆ, ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಬಸವರಾಜ ಅಂತ ಇರುತ್ತೆ ತಮ್ಮ ತಂದೆ ಹೆಸರು. ಇಂಥ ಸಂದರ್ಭದೊಳಗೂ ಸಹಿತವಾಗಿ ತಾವು ಉನ್ನತ ಶಿಕ್ಷಣ ಪಡಿಬೇಕಾತಂದ್ರೆ ಅಥವಾ ಬೇರೆ ಯಾವುದೇ ಸರ್ಕಾರದಿಂದ ಸೌಲಭ್ಯ ಪಡಿಬೇಕಾತಂದ್ರೆ ಇಂಥ ಸಂದರ್ಭದೊಳಗೂ ಸಹಿತವಾಗಿ ತಮಗೆ ತೊಂದರೆ ಆಗಿ ಆ ವಿಷಯಕ್ಕಾಗಿ 2 ವಿಷಯ ಹೆಸರು ನನ್ನದಪ್ಪ ಅಥವಾ ನನ್ನ ತಂದೆದು ಅಂತ ತಿಳ್ಕೊಂಡು ನೀವು ಕೋರ್ಟ್ ಕಚೇರಿಗೆ ಹೋಗಿ 1-2 ವರ್ಷ ಗಟ್ಟಲಿಗೆ ಅಲೆದಾಡಬೇಕಾಗ್ತದೆ. ಇಂಥ ವಿಷಯಗಳನ್ನ, ಸಣ್ಣ ಪುಟ್ಟ ವಿಷಯಗಳನ್ನ ತಾವು ತಿಳ್ಕೊಳ್ತಾ ಹೋದ್ರೆ ಕಾನೂನು ಅರಿವು ಆಗ್ತದೆ. ತಾವು ಈಗ ಇದೇ ಸಂದರ್ಭದೊಳಗೇನೆ ತಮಗೆ ಆಗಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಅಥವಾ ತಪ್ಪು ತಡೆಗಳನ್ನ
ತಿದ್ದುಕೊಂಡ್ರೆ ತಮ್ಮ ಮುಂದಿನ ಭವಿಷ್ಯಕ್ಕಾಗಿ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶ ಹೀಗೆ ಕಾನೂನುಗಳಿದ್ದಾವೆ. ಸಾವಿರಾರು ಕಾನೂನುಗಳಿದ್ದಾವೆ. ಸುಮಾರು 10,000ಕ್ಕಿಂತ ಹೆಚ್ಚು ಈ ಭಾರತ ದೇಶದ ನೆಲದಲ್ಲಿ ಕಾನೂನುಗಳಿದ್ದಾವೆ. ಆಯಾ ಸಂದರ್ಭಕ್ಕೆ ತಕ್ಕಂಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕಾನೂನುಗಳನ್ನ ತಿದ್ದುಪಡಿ ಮಾಡ್ತಾ ಜನರಿಗೆ, ನಾಗರಿಕರಿಗೆ ಮತ್ತು ನಮಗೆಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಕೆಲವು ತಿದ್ದುಪಡಿಗಳನ್ನ ತರ್ತಾ ಇರ್ತಾರೆ. ಅದಕ್ಕೆ ಪ್ರತಿಯೊಂದು ಕಾನೂನು ಅರಿವು ನಮಗಾಗಬೇಕು. ಈ ವಯಸ್ಸಿನಲ್ಲಿ ಅತ್ಯಂತ ನಿಮಗೆ ಈಗ ತಾವು PUC ವಿದ್ಯಾರ್ಥಿಗಳಿರೋದ್ರಿಂದ ಈ ವಯಸ್ಸಿನಲ್ಲಿ ತಮಗೆ ಹೆಚ್ಚಿನ ಕಾನೂನು ಅರಿವು ಆಗಬೇಕು. ಆ ರೀತಿ ಆಗೋದ್ರಿಂದ ತಮ್ಮ ಭವಿಷ್ಯದಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇಂಥ ಕಾರ್ಯಕ್ರಮಗಳನ್ನು ಹೈಕೋರ್ಟ್ನ ನಿರ್ದೇಶನದ ಮೇರೆಗೆ ನಾವು ಮಾಡ್ತಾ ಬಂದಿದ್ದೀವಿ. ಅದೇ